ರಸಮ್ಗೆ ರೆಡಿ. ಇದು ನಮ್ಮ ಕರ್ನಾಟಕ ಶೈಲಿಯ ಎಮರ್ಜೆನ್ಸಿ ರಸ. ನೋಡಿ ಎಷ್ಟು ಈಸಿ ಅಂದರೆ ಆಟ ಆಡ್ಕೊಂಡು ಮಾಡ್ಬೋದು. 2 ನಿಮಿಷಕ್ಕೆ ಆಗುವಂಥ ಬಿಸಿ ಬಿಸಿ ರಸ. ನಿಮ್ಗೆ ಏನು 100 ಥರ ಇದೆ. ಇದು ನಾನು ಕಲ್ಸ್ಕೊಟ್ಟಿರೋದು ಎಮರ್ಜೆನ್ಸಿಗೆ ಮಾಡೋಕ್ಕೆ. ನೋಡಿ ರಸ ಆಗೋಯ್ತು. ನೆಗಡಿ, ತಲೆನೋವು, ಡಾಕ್ಟ್ರ್ ಹೇಳ್ತಾರೆ ರೀ ನೆಗಡಿ ಬಂದಿದೆ, ರಸಮ್ಮು ಅನ್ನ ತಿನ್ಬಿಡ್ರಿ ಎಲ್ಲ ಹೋಗ್ಬಿಡ್ತದೆ. ಇದೆಲ್ಲ ಹಳೆ ಕಾಲದ ಮೆಡಿಸಿನ್ನು. ಇದನ್ನ ಹೆಸರು ಫಟಾಫಟ್ ರಸಮ್. ಕುಡಿತಾ ಇರಿ, ನೋಡ್ತಾ ಇರಿ, ಮಾಡ್ಕೊಂಡು ಹೇಳ್ತಾ ಇರಿ. ನಮಸ್ಕಾರ, ನಾನು ನಿಮ್ಮನೆ ಊಟದ ಚಂದ್ರು. ಈಗ ನಿಮ್ಗೊಂದು ವಿಶೇಷವಾದ ಸಿಂಪಲ್ ಆಗಿ 2 ನಿಮಿಷದಲ್ಲಿ ಮಾಡ್ಕೊಳೋದಕ್ಕೆ ಒಂದು ರಸಮ್ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಹೋಟ್ಲಲ್ಲಿ ವೆಲ್ಕಮ್ ಡ್ರಿಂಕ್ ಆ್ಯಂಡ್ ರಸಮ್ ಅಂತ ಕರಿತೀವಿ. ಬಂದಾಗಲೂ ಕುಡಿಬೋದು, ಪಾರ್ಸಲ್ ತೊಗೊಳಕ್ಕೆ ಬರ್ತಾರೆ, ವೆಯ್ಟ್ ಮಾಡಬೋದು. ಇದೊಂದು ಚೂರು ಕುಡೀರಿ, ನಮ್ದು ವೆಲ್ಕಮ್ ಡ್ರಿಂಕ್ ಅಂತೀನಿ. ಎಮರ್ಜೆನ್ಸಿ ಬೇಕು ಅಂದರೆ ಟಕ್ ಅಂತ ಮಾಡ್ದ ಇದರಿಂದ ನಿಮ್ಗೆ ತೋರಿಸ್ಕೊಡ್ತೀನಿ. ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಹೇಳಿ. ಇವತ್ತಿನ ಸ್ಪಾನ್ಸರ್ ರವಿ ಮಸಾಲಾ. ಇಷ್ಟು ರುಚಿಯಾದ ಅಡುಗೆ ನನ್ನ ಹೆಂಡತಿನೂ ಮಾಡಲ್ಲ. ತುಂಬಾನೇ ಚೆನ್ನಾಗಿ ಮಾಡಿದ್ಯಮ್ಮ. ಥ್ಯಾಂಕ್ಸ್ ಆಂಟಿ. ಆದ್ರೆ ಇದು ನನ್ ಕೈ ರುಚಿ ಅಲ್ಲ, ಈ ರುಚಿ ರವಿ ಮಸಾಲೆದು. 50ಕ್ಕೂ ಹೆಚ್ಚು ವರ್ಷಗಳಿಂದ ಕರ್ನಾಟಕದ ಮನೆ ಮನೆಯ ಅಡುಗೆಯಲ್ಲೂ ರುಚಿ ತುಂಬುತ್ತಿರುವ ರವಿ ಮಸಾಲೆಗಳು. ನೋಡಿ, ಈಗ ಏನಿಲ್ಲ, ರಸಮ್ ಮಾಡೋದು ಸಿಂಪಲ್. 2 ಗುಂಟೂರು ಮೆಣಸಿನ್ಕಾಯಿ, ಕಾಳು ಮೆಣಸು, ಒಂದು ಕೈ ಹಿಡಿ, ಚೂರು ಜೀರಿಗೆ. ಇದಕ್ಕೆ ಜೀರಿಗೆ, ಮೆಣಸು, ಗುಂಟೂರು ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಎಷ್ಟು ಬೆಳ್ಳುಳ್ಳಿ? 1 ಉಂಡೆ ಬೆಳ್ಳುಳ್ಳಿ ಫುಲ್ಲು. ಇದ್ರ ಜೊತೆಗೆ ಹುಣಸೆಹಣ್ಣು. ಇದಾದಮೇಲೆ ಅರ್ಧ ಟೊಮೊಟೊ, ಇನ್ನು ಅರ್ಧ ಟೊಮೊಟೊ ಒಗ್ಗರಣೆ ಕೊಡ್ತೀನಿ. ಜೀರಿಗೆ, ಮೆಣಸು, ಗುಂಟೂರು ಮೆಣಸಿನ್ಕಾಯಿ 2, ಹಸಿಮೆಣಸಿನ್ಕಾಯಿ 2, ಬೆಳ್ಳುಳ್ಳಿ. ನೋಡಿದ್ರಲ್ಲ, ನೋಡಿ ಇವಾಗ ಮಿಕ್ಸಿಲಿ ರುಬ್ತೀನಿ, ಮಾಡ್ತಾಯಿರಿ, ತಿಂತಾಯಿರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇಷ್ಟೇ ರಸದ ಮೆಥಡ್. ಬೇಳೆನೂ ಮಾಡ್ಬೋದು ಸರ್. ಬೇಳೆ ಬೇಕು ಅಂದರೆ ಬೇಳೆ ಬೇಯಿಸ್ಕೋಬೇಕು, ಮಾಡಬೇಕು. ಅಷ್ಟರೊಳಗೆ ಬಂದವರು, ಮನೆಗೆ ಬಂದವರು ಹೋಗ್ಬಿಡ್ತಾರೆ. ನಾವು ಅದಕ್ಕೆ ಏನು ಮಾಡ್ತೀವಿ, ನಮ್ಮ ಹೋಟ್ಲಿಗೆ ಬರ್ತಾರಲ್ಲ, ಪಾರ್ಸಲ್ ಹೋಗಿರ್ತಲ್ಲಿ ತೊಗೋಬೇಕು ಅಂತ, ಬನ್ನಿ ಸರ್ ಕೂತ್ಕೊಳ್ಳಿ, ವೆಲ್ಕಮ್ ಡ್ರಿಂಕ್ ಕೊಡ್ತೀನಿ, ಕುಡ್ಕೊಳ್ಳಿ ಅಂತೀನಿ. ಕುಡಿತಾರೆ, ಅದ್ರಲ್ಲಿ ಪಾರ್ಸಲ್ ರೆಡಿಯಾಗಿರುತ್ತೆ, ತೊಗೊಂಡು ಮನೆಗೆ ಹೋಗ್ತಾರೆ. ಅದೇ ಜನ ನಮ್ಮ ಕಸ್ಟಮರ್ಗೆಲ್ಲ ಊಟ ಆದಮೇಲೆ ಸವಿ ರುಚಿಯಾಗಿ ಒಂದು ರಸಮ್ ಕೊಡ್ತೀವಿ, ಕುಡಿದು ಆನಂದದಾಯಕವಾಗಿ ಹೋಗ್ತಾರೆ. ನಮಗೆ ಬೇಕಾಗಿರೋದು ಅದಕ್ಕೂ ನೀವು ಆನಂದವಾಗಿರಿ ಅಂತ ನಿಮಗೆ ರಸ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ, ತಿನ್ಕೊಳ್ಳಿ. ಈಗ ಇದು ಮಿಕ್ಸಿ ಜಾರ್ಗೆ ಹಾಕ್ತೀನಿ. ರಸಮ್ಗೆ ರೆಡಿ. ಇದು ನಮ್ಮ ಕರ್ನಾಟಕ ಶೈಲಿಯ ಎಮರ್ಜೆನ್ಸಿ ರಸ. ಆಯಿತಾ? ಸ್ವಲ್ಪ ನೀರು ಹಾಕಬೇಕು. ನೋಡಿ, ಒಂದೇ ಒಂದು ಚೂರು ನೀರು ನೋಡಿ. ಈಗ ನೋಡಿ, ಒಗ್ಗರಣೆ ಮಾಡ್ತೀನಿ. ಅರ್ಧ ಚೌಟು ಆಯಿಲ್, ಒಂದು 25 ml. ನೋಡಿ, ಒಂಚೂರು ಗುಂಟೂರು ಮೆಣಸಿನ್ಕಾಯಿ ಒಂದನ್ನು ಕಟ್ ಮಾಡ್ಕೊಂಡಿದ್ದೀವಿ ಒಗ್ಗರಣೆಗೆ. ಆಮೇಲಿಂದ ಕರಿಬೇವು ನೋಡಿ ಹಾಕ್ತಾಯಿದ್ದೀನಿ ಎಣ್ಣೆಗೆ. ಈಗ ಹೇಳಿದ್ನಲ್ಲ, ಒಂದು ಟೊಮೊಟೊದಲ್ಲಿ ಅರ್ಧ ಅದಕ್ಕೆ ರುಬ್ಬಕ್ಕೆ ಹಾಕಿದೆ, ಇನ್ನು ಅರ್ಧ ಇದಕ್ಕೆ ಹಾಕ್ತೀನಿ. ನೋಡಿ ಎಷ್ಟು ಈಸಿ ಅಂದರೆ ಆಟ ಆಡ್ಕೊಂಡು ಮಾಡ್ಬೋದು. ಇದೇ ಕೆಲಸ ಅಂತೂ ಅಲ್ಲ, ಇದು ಏನು ಬಂದವ್ರಿಗೆ 2 ನಿಮಿಷಕ್ಕೆ ಆಗುವಂಥ ಬಿಸಿ ಬಿಸಿ ರಸ. ಎಲ್ಲ ಹಿಂಗೆ ಅನ್ನೋದು, ಹಿಂಗೆ ಬಿಡ್ತಾ ಇರೋದು ರಸ. ನೋಡಿ, ಇದಕ್ಕೊಂದು ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು. ನಿಮ್ಗೆ ಹೆಂಗೆ ಬೇಕು, ಒಬ್ರಿಗೆ ಬೇಕಾ ಇಷ್ಟು ಮಾಡ್ಕೊಳ್ಳಿ. ಒಂದು 4 ಜನಕ್ಕೆ ಆಗಂಗೆ ನಿಮಗೆ ರಸ ಮಾಡೋದು ತೋರಿಸಿದ್ದೀವಿ. ನೋಡಿ, ಇವಾಗ ಅದಾದಮೇಲೆ ಕೊತ್ತಂಬರಿ. ಏನಿಲ್ಲ, ಒಂದು ಮರಳು ಬರ್ತಾ ಇದ್ದಂಗೆ, ಆಮೇಲೆ ಈ ರಸಮ್ ಇದೆಯಲ್ಲ, ಮರಳಿಸ್ಬಾರ್ದು. ಒಂದು ಕುದಿ ಬರ್ತಾ ಇದ್ದಂಗೆ ಇಳಿಸ್ಕೊತಾ ಇರಬೇಕು, ಗ್ಲಾಸಲ್ಲಿ ಹಾಕೊಂಡು ಕುಡಿತಾ ಇರಬೇಕು. ಕುಡ್ದಾದ್ಮೇಲೆ ನೀವು ನನಗೆ ಹೇಳಲೇಬೇಕಲ್ವಾ, ಹೇಳಿ, ನಾನು ಕೇಳ್ತಾ ಇರ್ತೀನಿ. ಈಗ ಮುಂಚೆ ಎಲ್ಲ ಏನಂದರೆ, ಇದೇ ಜೀರಿಗೆ, ಇದೇ ಮೆಣಸು, ಇದೇ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕುಟ್ತಾ ಇದ್ವಿ. ಕುಟ್ಬಿಟ್ಟು ಇವಾಗ ಎಲ್ಲಿದ್ದಾರೆ ಸರ್, ಕಲ್ಲು ಸಿಗಲ್ಲ, ಕುಟ್ಟೋದು ಇಲ್ಲ. ಈಗ ಅದಕ್ಕೆ ಬಂದಿದೆಯಲ್ಲ ಮಿಕ್ಸಿ, ಹಾಕ್ತಾಯಿರಿ, ಅಲ್ಲಾಡಿಸ್ತಾಯಿರಿ, ಬಿಡ್ತಾಯಿರಿ, 2 ನಿಮಿಷಕ್ಕೆ ರಸಮ್ ಕುಡಿತಾಯಿರಿ. ಇದೆಲ್ಲ ನೀವು ಮಾಡ್ಕೊಳ್ಳೋಂಥದ್ದು. ಆದರೂ ಹಿಂಗೆ ಹಾಕ್ತಾರೆ, ಒಬ್ಬರು ಬೇಳೆ ಹಾಕ್ತಾರೆ, ಬೇಳೆ ಕಟ್ಟಿದ ರಸ ಅಂತಾರೆ, ತಮಿಳ್ ಮಡ್ರಾಸ್ ರಸಮ್ ಅಂತಾರೆ. ನಿಮ್ಗೆ ಏನು 100 ಥರ ಇದೆ. ಇದು ನಾನು ಕಲ್ಸ್ಕೊಟ್ಟಿರೋದು ಎಮರ್ಜೆನ್ಸಿಗೆ ಮಾಡೋಕ್ಕೆ. ನೋಡಿ, ರಸ ಆಗೋಯ್ತು. ನೋಡಿ ಹೆಂಗಿದೆ
ರಸ ಆಗೋಯ್ತು. ಇನ್ನೇನಿದ್ರು ಕುಡಿತಾ ಇರೋದು. 2 ನಿಮಿಷದಲ್ಲಿ ರಸ ತೋರಿಸಿಕೊಟ್ಟೆ. ನೀವು ಇವಾಗ ಕುಡಿತಾ ಇರಬೇಕು ಈ ರಸ ನೋಡಿ ಮಾಡೋಕ್ಕೆ. ಟಿ ವಿಲಿ ನೋಡ್ತಾ ಇರಬೇಕು, ಯೂಟ್ಯೂಬಲ್ಲಿ ಹಂಗೆ ಮಾಡ್ತಾ ಇರೋದು ಅಡುಗೆ. ನೋಡಿ ಅನ್ನ ಮಾಡಿದ್ದೀವಿ, ಹಿಂಗೆ ಇಡ್ತಾ ಇದ್ದೀವಿ ನೋಡಿ, ಅನ್ನ ಕಲ್ಸ್ಕೊತಾ ಇರೋದು, ತಿಂತಾ ಇರೋದು. ನೆಗಡಿ ತಲೆನೋವು ಡಾಕ್ಟ್ರ್ ಹೇಳ್ತಾರೆ, ರೀ ನೆಗಡಿ ಬಂದಿದೆ, ರಸಮ್ಮು ಅನ್ನ ತಿನ್ಬಿಡ್ರಿ ಎಲ್ಲ ಹೋಗ್ಬಿಡ್ತದೆ. ಇದೆಲ್ಲ ಹಳೆ ಕಾಲದ ಮೆಡಿಸಿನ್ನು. ನೋಡಿ ರಸಮ್ಮು ಅನ್ನ ತಿಂತಾ ಇದ್ರೆ ಅದು ಎಂಥ ನೆಗಡಿ ಕಫ ಇದ್ದರೆ ಹೋಗ್ತಾ ಇರುತ್ತೆ. ಇದಕ್ಕಾಗಿರೋದು ಯಾವುದು? ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಇದೆಲ್ಲ ಹೆಲ್ತಿ ಫುಡ್ಡು, ಆರೋಗ್ಯಕ್ಕೆ ಉತ್ತಮ. ನೋಡಿ ಹೆಂಗಿದೆ ನೋಡಿ, ನಾವು ಹೇಳ್ಬಾರ್ದು, ನೀವು ಮಾಡೋದ್ಮೇಲೆ ಹೇಳಿ. ಇದನ್ನ ಹೆಸರು ಫಟಾಫಟ್ ರಸಮ್. ಕುಡಿತಾ ಇರಿ, ನೋಡ್ತಾ ಇರಿ, ಮಾಡ್ಕೊಂಡು ಹೇಳ್ತಾ ಇರಿ.